ನೋಡ್ರಿಪ್ಪ, ನೀವರ ಹೋಗ್ರಿ, ಹೋಗಿ ನಿಮ್ಮ ಅತ್ತಿ ಮಗಳಿಗೆ ಸೀರೆ ಮಾಡಿ ಆರತಿ ಮಾಡಿ ಬರ್ರಿ. ಮತ್ತೆ ತೀರ ಯಾರು ಹೋಗೇ ಇಲ್ಲ ಅಂತಾಳ, ಊರನ್ ಮಂದಿ ಏನೋ ಆಡ್ಕೊಂಡು ನಗ್ತಾರಂತ. ಅದಕ್ಕೆ ಅವ್ರು ನನ್ನ ನೋಡಕ್ ಬರ್ಲಿಕ್ಕಂದ್ರೆ ನಡೀತೈತಿ. ನಿಮ್ಮ ಅಪ್ಪಗ ನಾವಿಲ್ಲಿಂದ ಸೀರೆ ಮಾಡಕ್ ಹೋಗಿಲ್ಲಲ್ಲ, ಅದು ಸಿಟ್ಟು ಬಂದತ್ ನಿಮ್ಮ ಅಪ್ಪಗ. ಅದಕ್ಕೆ ನಿನ್ನಿಂದ ಕರ್ರಗ್ ಮಾಡ್ಯಾನ ಮಕಾನ. ಹೋಗಿ ಹೋಗಿ ಬರ್ರಿಪ್ಪ, ಆರತಿ ಮಾಡಿ ಬರ್ರಿ. ಮತ್ತೇನ್ ಮಾಡೋದು ಅಲ್ವೇ, ನೀವು ಹೋಗಿ ಬರ್ರಲ್ಲ. ಅಯ್ಯಪ್ಪ, ನನ್ನ ನಡ ಹೇಳಕ್ ಬರೋಲ್ದು, ಕುಂದ್ರಾಕ್ ಬರೋಲ್ದು, ಎಲ್ಲಿ ಹೋಗಕ್ ಹೋಲಿ. ನೀವು ಹೋಗಿ ಬರೋಗ್ರಿ. ಅಷ್ಟೇನು ತುಟ್ಟಿದೇನು ಒಯ್ಯಾಕ್ ಹೋಗ್ಬೇಡ್ರಿ ಸೀರೆನ. ಸಾಕು, ಒಂದು 500 ರೂಪಾಯಿ ಒಯ್ದು ಆರತಿ ಮಾಡಿ ಬರ್ರಿ. ಆತು ಹಂಗಾರೆ ಹೋಗಿ ಬರ್ತೀವಿ. ಯಾಕಂದ್ರೆ ಅತ್ತಿನೂ ಕರ್ದಿದ್ಲು, ನೀನು ಹೆಂಡತಿ ಕರ್ಕೊಂಡೊಂಬಾರಪ್ಪ ನಮ್ಮ ಮನೆಗೆ ಕರ್ಕೊಂಬಾ ಅಂತೇಳಿ. ನಾನೇ ಹೋಗಿದ್ದಿಲ್ಲ, ಹೋಗಿ ಬರ್ತಂತು. ಹೋಗಿ ಬರ್ರಿ. ಕೇಳಿದ್ರೆ ಹೇಳು ನಮ್ಮ ಮೌಗ ಹಿಂಗಾಗೈತೆ ಅಂತೇಳಿ. ಮತ್ತು ಅದಕ್ಕೊಂದು ಏನಾರು ಅನ್ಬಾರ್ದಲ್ಲಕ್ಕೆ. ಆರಾಮಿದ್ದು ಬರಲಿಲ್ಲ ನೋಡಾತಿ ಅಂತೇಳಿ. ಅದಕ್ಕೆ ನೀನೇ ಹೇಳು, ಹಿಂಗಾಗೈತಿ ಬರೋಕ್ಕಾಗೋದಿಲ್ಲ ಅಂತೇಳಿ. ಆಯ್ತು ಹೇಳ್ತೀನಿ. ಅಲ್ಲ, ಇವತ್ತು ತಮ್ಮ ಬಂದವ ಏನು ಹೋಗೇ ಬಿಟ್ಟನಲ್ಲ, 2 ದಿನ ಇರ್ತೇನೆ ಅಂತ ಬಂದು ಫೋನ್ ಹಚ್ಚಿದ್ಲಪ್ಪ ಅಲ್ಲಿಂದ ಚಂಬಕ್ ಚಲ್ಲು. ನನಗೆ ಹಂಗಾಗೈತಿ ಹಿಂಗೈತಿ, ಅರ್ಜೆಂಟ್ ಬರ್ಬೇಕು ಈಗ ನೀವು. ಒಟ್ಟು ಇಲ್ಲಿ ಭಾರಿ ಕೆಲಸ ಐತಿ, ತರೀಬ್ ನಿಂತೈತಿ, ಪೈಲಿಗೆ ಸೈ ಮಾಡೋದು ಅಂತೇಳಿ ನಾಟಕ ಮಾಡ್ಕೊಂತ. ಹಂಗಾಗಿ ಏನು ಮಾತಾಡ್ಕೊಂಡ ಬಂದಿದ್ರೆ ಏನೋ ಯಾರಿಗೆ ಗೊತ್ತು. ನಾ ಹೊಕ್ಕ ನೀನು ಫೋನ್ ಹಚ್ಚ ಅಂತೇಳಿ, ಅತ್ತಂಗೆ ಮಾಡಿ ಸತ್ತಂಗೆ ಮಾಡ್ತೇನೆ ಅಂತೇಳಿ ಇಬ್ರು ನಾಟಕ ಮಾಡ್ಕೊಂಡು ಬಂದರು ಹೋದ್ರು ಅಷ್ಟೇ. ಅದಕ್ಕೆ ದುಡು ಓಡ್ಯೋದ ಇಲ್ಲಿಂದ. ಹೋಗ್ಲಿ ಬಿಡ, ಏನು ಮಾಡೋಕ್ಕಾಕತಿ. ಹೋಲ್ ಬಿಡ್ಬೇ ಇವ. ಅವ್ರವ್ರ ಜೀವನ ಅವ್ರಿಗೆ ಬದುಕಕ್ಕೆ ಬಿಟ್ಬಿಡ. ಬಂದ್ರೆ ಚಲೋ, ಇಲ್ಲಂದ್ರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ನಿಗೆ ಇಲ್ಲಿ ಬರೋಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು, ಹೋಗ್ಲಿ. ನಿಮ್ಮ ಅವ್ವನ ಬಾಯಿಗೆ ಹೆದರಿ ಅರ್ಧ ಹೆಂಡ್ತಿನ ಮುಚ್ಚಿಟ್ಟಿರ್ಬೇಕವ. ಇವ್ರೊಬ್ರು ಹುಲಿ ಸಿಂಹ ನೋಡ್ ನಾನು. ಹುಲಿ ಸಿಂಹ ಆದ್ರೂ ಹೆಂಗಾರ ತಡ್ಕೊಂಡ ನನ್ನ ಕಿಟಿ 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 ಒಂದು ರೀತಿ ಕಟ್ಟಿಗೆನ್ ಹುಳ ಕೊರಿತಿರ್ತತಲ್ಲ, ಕರ್ರ 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 ಅಂತೇಳಿ. ಹಂಗೆ ಲೇಪ ನೀನು ತಡ್ಕೊಳಕ್ಕಾಗದಲ್ಲ. ಆತ್ ತಗೋರಿ, ಶಾಣೆ ಇದೀರಿ. ಈಗೇನು ನಾನು ಒಂದಿಟ್ಟು ಕರ್ಕೊಂಡೋಗಿ ಮನಗಿಸ್ತಿರನೇ ಇಲ್ಲ, ನಡೆಯಕ್ಕೆ ಆಗುದಿಲ್ಲ. ಇನ್ನೂ ಎಷ್ಟು ದಿನ ಬೇಕ್ರಿ ನಾ ಎದ್ದು ಕುಂದ್ರಾಕ? ನಾನು ಅದನ್ನೇ ವಿಚಾರ ಮಾಡ್ತಾ ಇದ್ದೇನೆ. ಪಾಪ ಹುಡುಗಿನೂ ಒಂದೇ ಹೇಳ್ತಿ, ಸೇವೆ ಮಾಡ್ತಾ ಐತಿ, ಅದಕ್ಕೂ ತ್ರಾಸ ಜಲಮಕ್ಕೆ. ಹೋಗಯ್ಯಪ್ಪ ಹೋಗತ್ತಾಗ, ನನಗಂತೂ ಎದ್ರ ಕುಂದ್ರಾಕ ಆಗೋಲ್ತು, ಕುಂತ್ರೆ ಹೇಳಕ್ ಆಗೋಲ್ತು. ನಡಿ ಹೋಗು, ನಡಿ ಒಳಗೆ ಬಾ, ಕರ್ಕೋತೀನಿ ಬಾ. ಅಲ್ಲ, ಮದುವೆ ಆದ್ರೆ ಸಾಲದ ಹೆಂಡತಿನ ಹೆಂಗ್ ನೋಡ್ಕೋಬೇಕಂತ ಗೊತ್ತಿರ್ಬೇಕ ಮುಸ್ತಪ್ಪ. ಅಲ್ಲ, ನೀನ್ ಹೆಂಡತಿನ ಈಕೇನು ಕೊಲ್ಲಕ ಹೊಂಟಿದ್ಲಲ್ಲ, ಈಕಿ ಒಳಗೆ ಹಾಕಿ ಕೊನೆಗ ಕದ ಹಾಕ್ಯಾಳ. ಇವತ್ತು ನಾ ಬರೋದು ಏನಾರ ತಡ ಆಗಿತ್ತಂದ್ರ ನಿನ್ನ ಹೆಂಡತಿ ಪಾಪ ಫೋನ್ ಒಳಗಿತ್ತಕಂತತಿ. ಗಸಗ್ನ ಫೋನ್ ಹಚ್ಚಿ ಅಂತಕ್ಕ ತ್ರಾಸಾಗಿ ದೌಡ್ ಬಾ ಅಂದ್ಲೆ. ಅದಕ್ಕೆ ಓಡಿ ಬಂದ್ವಿ, ಚಲೋ ಆತು. ಇಲ್ಲಂದ್ರೆ ಏನಕ್ಕಿತ್ತು ಗತಿ? ಯಾಕ್ರಿ ಸುಳ್ಳು ಹೇಳ್ತೀರಿ? ಮನ್ಯಾಗ ಅದೇನು ನಾನು ಬಾಗ್ಲ ಹಾಕ್ಯಾನಂತ. ಹೊರಗೆ ಕುಂತೇನಿ, ಬಾಗಿಲು ಮುಂದಾಗಿ ತಟ್ಟಪ್ಪ. ಅಷ್ಟಕ್ಕ ನನಗೆ ಒಂದು ಮಾತು ಹೇಳಿದಕ್ಕೆ ಹೊಟ್ಟೆ ನೋವಾಕತ್ತೈತೆ ಅಂತೇಳಿ ನಿಮಗೆ ಏಕಾಏಕಿ ಫೋನ್ ಹಚ್ಚಾಳ. ನನಗೆ ಕೆಟ್ಟ ಮಾಡಕ್ ನೋಡ್ರಿ ಎಲ್ಲರೂ ಸೇರಿ. ಆ ಪಾತವ ಮೊದಲನೇಕೆ ಅಂತೇಳಿ ಆಕಿಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ. ಅರೆ, ಅವ್ರದಿಗೆ ಹೇಳೋದು ಕರೆಕ್ಟಾಗೇ ಇದೆ. ನಿಮ್ದುಗೆ ಹಂಗೆ ಮಾಡಿದಾವ್. ಇಲ್ಲ ಅಂದ್ರೆ ಹೇಳ್ಬಿಡಿ, ನಿಮ್ದು ಹಬ್ಬದ ಮನೆಗೆ ಓಡಿಸ್ತೀನಿ ನಿಮ್ಮನ್ನ. ಅರೆ, ನಂದು ಹೆಂತಿಗೆ ನಿಮ್ದುಗೆ ತೊಂದರೆಗೆ ಕೊಟ್ರಿ. ಏಪ್ಪ, ನಾ ಯಾಕೆ ತೊಂದರೆ ಕೊಡಕ್ ಹೋಲಿ? ತೊಂದರೆ ಕೊಡಕ್ಕೆ ಸಣ್ಣ ಕೂಸನಕ್ಕೆ ಇಲ್ಲಡ. ಆಗಲಿ 2 ಬಿದ್ದಾವ್ ಬಡ್ತಾ. ಈಗ ಮತ್ತೆ ಜಡ್ಜಸ್ ಹಾಕಿ ತುಳಿದು ಬಿಡ್ತಾನೆ ನಿನ್ನ ಹಡಿ ಬಿಟ್ಟಿ. ಮತ್ತೆ ಊರಾಗ ಒಂದು ಖುಷಿನ ಜೀವ ತೆಗಿಯಾಕ ಹೊಂಟಿದ್ದೆ ನೀನು. ಬಸರಣ್ಣ ಮಗಳದ ಫೋನ್ ಹಚ್ತಾನೆ, ಈಗ ಕೇಳಿಸ್ತಾನೆ ಫೋನ್ನಾಗ ಏನ್ ಮಾಡಿದಿ ಅಂತೇಳಿ. ಯಾಕ ಇಲ್ಲೇ ಅದನಿ, ಮಲ್ಯಾನ್ ಕರ್ಕೊಂಬರ್ಲೇನ? ಅರೇ ಶಾಂತಂದು ಅಕ್ಕ, ನಮ್ದುಗೆ ಹಿಂಗೆ ಆಗ್ತದೆ ಅಂತ ಅನ್ಕೊಂಡೇ ಇದ್ದಿಲ್ಲ. ಅರೆ, ಇವತ್ತು ನಮ್ದುಗೆ ಅಂಗಡಿಗೆ ಹೋಗೋದು ಬೇಡ ಅನ್ಕೊಂಡಿತ್ತು. ಅರೆ, ಅವಳದುಗೆ ಅರೆ ಹೋಗಿ ನಿಮ್ದುಗೆ ಅಂಗಡಿಗೆ ಯಾಕೆ ಸುಮ್ಮನೆ ಸುಟ್ಟಿಗೆ ಮಾಡ್ತೀರಿ? ಅರೆ, ಖರ್ಚಿಗೆ ಜಾಸ್ತಿ ಆಗ್ತದೆ. ಅರೆ, ದುಡಿಮೆಗೆ ಬಿಟ್ಕೊಂಡು ಕುತ್ಕೊಂಡ್ರೆ ಹೆಂಗೆ ನಿಮ್ದುಗೆ ಅಂತೇಳಿ ಪೈಸಾಗೆ ಬರ್ತದೆ, ಹೋಗಿ ಅಂತ ಕಳ್ಸಿದ್ಲು. ಅವ್ರು ಕಳಿಸ್ತಾರಪ್ಪ, ಆದ್ರೆ ನೀನು ಒಂದ್ ಸ್ವಲ್ಪ ಫೋನ್ ಹಚ್ಚಿ ವಿಚಾರಿಸ್ಕೊಂತಿರ್ಬೇಕಾ? ಮಾತು ತಗೋ, ನೀ ಏನ್ ಬೇಕಂತ ಮಾಡಿರಕಿಲ್ಲ. ಆದ್ರೆ ನೋಡಪ್ಪ, ಇದೊಂದು ವಿಷ ಕಾರು ಅಂತ ಹಾವಿನ ನೀ ಮನ್ಯಾಗ ಇಟ್ಕೊಂಡೆ ಅಂದ್ಮೇಲೆ ನೀ ಭಾಳ ಚಂದ ಜೋಪಾನಾಗಿ ನಿನ್ನ ಹೆಂಡತಿ ಮಕ್ಕಳು ನೋಡ್ಕೋಬೇಕು ನೀನು. ಏನು ನಮ್ದುಗೆ ಹೆಂಡತಿಗೆ ತೊಂದರೆ ಕೊಡ್ತೀರಿ? ಅರೆ, ಜೀವಾಗತಿಗೆ ಹೋಗ್ತೀರಿ? ಅರೆ, ಎಷ್ಟು ಹರಾಮ್ ಕೋರಿದ್ದೀರಿ ನೀವು. ಮುಸ್ತಪ್ಪ ಬಿಡ ಹೋಲ್, ಆಗಿದ್ದಾತ ಬಿಡ ಹೋಲ್. ನಾನು ಯಾಡ ಇಕ್ಕರ್ಷೆ ಹೋಗಿದ್ದೆ, ಹಂಗ ಹೋಗಿದ್ದಿಲ್ಲ. ಈಗ ಮತ್ತೆ ನೀನು ಹಿಂಗ್ ಹೊಡೆದ್ರೆ ಏನ್ ಮಾಡ್ಬೇಕಿ? ಹಾಳಾಗೋಲ್ ಬಿಡಪ್ಪ, ಹೋಲತ್ತ. ಅರೆ, ನಮ್ದುಗೆ ಜೂಟ್ ಬೋಲ್ತೀರಿ. ಅವ್ರದುಗೆ ನೋಡಿ ತಮ್ದುಗೆ ಹೋಗಿ ತಾವೇ ದವಾಖಾನೆಗೆ ಸೇರ್ಕೊಂಡಿದ್ದಾರೆ. ಅರೆ, ನಮ್ದುಗೆ ಒಂದು ಮಾತು ಹೇಳಿಲ್ಲ ಅಂತ ಹೇಳ್ತಾಳೆ ಇವಳು. ಅರೆ, ಶಾಂತಂದೋಕ ಬಹುತ್ ಹರಾಮ್ಗೆ ಇದ್ದಾಳೆ ಇವಳು. ತಪ್ಪನಿಂದ ಇದ್ ಬಾರೆ ಅಪ್ಪ, ಬಾ. ಕ್ಯಾಶ್ ಅಂತಂದೋಕ ನಮ್ದುಗೆ ಏನು ತಪ್ಪಿಗೆ ಮಾಡಿದೀವಿ. ಅರೆ, ದುಕಾನ್ಗೆ ಹೋಗೋದು ಬೇಡ ನಮ್ದುಗೆ. ಹಾಗಾದ್ರೆ ಮನೆಯಲ್ಲಿ ಕುತ್ಕೊಂಡಿರ್ಬೇಕು. ಅರೆ, ಕೆಲ್ಸಗೆ ಹೆಂಗೆ ಆಗ್ತದೆ ದುಕಾನ್ಗೆ ಹೋಗಿಲ್ಲ ಅಂದ್ರೆ? ನೋಡ್ಪಾ, ನಿನ್ನ ಮನ್ಯಾಗ ಕುಂದ್ರ ಅಂತ ಹೇಳಿಲ್ಲ. ನಾ ಏನ್ ಹೇಳ್ತೀನಿ ನೋಡ್ಪಾ, 2 ಲಗ್ನ ಆಗಿದ್ ನಿಂದ ತಪ್ಪಲ್ಲ. ಆಮೇಲೆ ಒಂದ ಮನ್ಯಾಗ ಇಟ್ಟಿದ್ದು ನಿಂದ ತಪ್ಪು, ಇಬ್ರು ಹೆಂಡ್ತಿಯಾರ್ನು. ಅರೆ, ಕ್ಯಾಶ್ ಅಂತಂದೋಕ ದೋ ಗರ್ಗೆ ನಡ್ಸಕ್ಕೆ ನಮ್ದುಗೆ ಏನು ದೊಡ್ಡ ಪೈಸಾದ ಲಾಭದು ಇದೆ. ಆ ಫೋಟೋದು ತೆಗಿಯೋದ್ರೊಳಗೆ ಏನು ಲಾಭಾಗೆ ಬರ್ತದೆ. ಅರೆ, 2 ಬಿಬಿದು ಸಾಕಕ್ಕೆ ಆಗೋದಿಲ್ಲ. 2 ಬಚ್ಚಾದು ಇದೆ, ಇನ್ನೊಂದು ಬಚ್ಚಾಗೆ ಆಗ್ತಾ ಇದೆ. ಅರೆ, ಅವರು ಪಾತಿಮಾದು ಮತ್ತೆ ಇವ್ರದುಗೆ ಹೆಂಗೆ ನೋಡ್ಕೊಳ್ಳಿ? ಖರ್ಚಿಗೆ ಜಾಸ್ತಿದು ಇದೆ ಚಂದನ್ವಕ್ಕ. ಮಕ್ಕಳದು ಎಲ್ಲ ಶಾಲೆದು ನೋಡ್ಕೊಳ್ಬೇಕು. ಅರೆ, ಅವ್ರದ್ದು ಸ್ಕೂಲ್ಗೆ ಹೋದ್ಮೇಲೆ ಅವ್ರದಿಗೆ ಫೀಸ್ಗೆ ಕಟ್ಟಬೇಕು. ಇದೆಲ್ಲ ನೀ ಮೊದಲ ಯೋಚನೆ ಮಾಡ್ಬೇಕಿತ್ತ. ನನಗ ಹೊಡೆದ ಇಷ್ಟು ಮಂದ್ಯಾಗ ನಂದೇನ್ ತಪ್ಪೈತಿ? ಆತ್ ತಗೋರ, ಈ ಮರಿನೂ ಬೇಡ ಏನು ಬೇಡ,
ಕೊಡಕ್ಕಿಲ್ಲ ನಮ್ದುಗೆ. ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಲ್ಲ, ನಾಟಕ ಮಾಡ್ತೀನಿ ಈಗ. ಅರೆ ಕ್ಯಾ ಮೋಸಾಗೆ ಮಾಡಿದೀನಿ? ಏನು ಈಗ ಮೋಸಾಗೆ ಮಾಡಿದೀನಿ? ಇರಂಗಿದ್ರೆ ಇರ್ಬೋದು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೋದು. ಅಯ್ಯೋ ಹೋಗಿಬಿಟ್ಲಲ್ಲ ಆಕಿ. ಅರೆ ಶಾಂತಂದು ಅಕ್ಕ ಹೋದ್ರೆ ಹೋಗ್ಲಿ ಬಿಡಿ. ಅಲ್ಲ ಆ ಪಾತಿ ಫೋನ್ ತಗೊಂಡ್ ಶಾಂತಕ್ಕ ಹಚ್ಚೋ ಬದ್ಲಿ ತನ್ನ ಗಂಡಗ ಹಚ್ಬಿಡ್ಬೇಕು ಬೇಡ ಫೋನ್. ಅಲ್ಲಲೇ ನಮ್ಮ ಮನಿ ಐತಿ ಇಲ್ಲೇ ಆಜು ಬಾಜುಕ. ಅವ ಇರ್ತಾನ ಹುಬ್ಬಳ್ಳಿ ಪೇಟೆ ಕೆಲ್ಸಕ್ಕ. ಅವ ಹುಬ್ಬಳ್ಳಿ ಪೇಟೆಯಿಂದಾನು ಬಸ್ ಹತ್ತಿ ಅವ ಇಲ್ಲಿಗೆ ಬಂದು ಏನು ಅವ ಇಲ್ಲೇ ಈಕಿನ ದವಾಖಾನಿ ಕರ್ಕೊಂಡು ಹೋಗೋ ಮಟ್ಟ ತಡ ಆಗುದಿಲ್ಲ. ಅದಕ್ಕೆ ಊರಾಗಿದ್ದರ್ ಗಚ್ಚಾಳಿಕಿ. ಅದಕ್ಕೆ ಯಾವತ್ತು ಸಂಬಂಧಿಕರಿಗಿಂತ ಆಜು ಬಾಜುಕ್ ಇದ್ದವ್ರನ್ನ ಚಲೋ ಇಟ್ಕೋಬೇಕಂತ ಗೊತ್ತೈತೆ ನಿನಗ. ಅವ್ರ ಕಷ್ಟಕ್ಕೆ ನಾವ್ ಆಗ್ಬೇಕು, ನಮ್ಮ ಕಷ್ಟಕ್ಕೆ ಅವ್ರು ಆಗ್ಬೇಕು. ಆಜು ಬಾಜುಕ್ ಇದ್ದಾರ ಆಸರ ಆಗುದು. ಸಂಬಂಧಿಕರು ನಾವು ಸತ್ತಿಂದ ಬರ್ತಾರ, ಇಲ್ಲ ನಮಗೆ ಏನಾರ ಆಗಿಂದ ಬರ್ತಾರ, ಇಲ್ಲ ನಾವು ಕರದಿಂದ ಬರ್ತಾರ. ಬಂದ್ರೆ ಬಂದ್ರು, ಇಲ್ಲ ಅಂದ್ರೆ ಇಲ್ಲರ. ಅದನ್ನ ಮೊದಲು ತಿಳ್ಕೊ ಶಾಂತಕ್ಕ. ಕರೆಕ್ಟಾಗಿ ಹೇಳಿದಿ ನೋಡಿ. ಅರೆ ನಮ್ದುಗೆ ಹೋಗಿ ದವಾಖಾನಿದು ಮೊದ್ಲು ನಮ್ದು ಫಾತಿಮಾದು ನೋಡ್ತೀನಿ. ಶಾಂತಕ್ಕ ಅದೇನ ಸುದ್ದಿ ಕೇಳ್ತಲ್ಲ? ಏನು? ನೀನ್ ಸುದ್ದಿ ಕೇಳಿನಿ ಏನಂತ ಕೇಳ್ತಿ ಬಿಡ ಶಾಂತಕ್ಕ. ಅಲ್ಲ ನೀ ಏನ್ ಸುದ್ದಿ ಕೇಳಿದಿ? ಅಯ್ಯೋ ನಿನಗೆ ಗಿರ್ಜಿಗಿನ ಜಗಳ ಆತಂತ. ಗೊತ್ತಾಯ್ತಿಲ್ಲ ಮತ್ತೇನು? ಏನ ಶಾಂತಕ್ಕ ಅಂತ ಕೇಳೋದು? ಪಾರಕ್ಕನ ಕುಟು ಆತಂತ. ಹೂನ ಜಗಳ ಅಂತ ಯಾರಂದ್ರ ಮತ್ ಗೆಳತ್ಯಾರ ಅಂದಿಂದ 4 ಮಾತು ಬರ್ತಾವು, 4 ಮಾತು ಹೋಗ್ತಾವು. ಯಾಕೆ ಗಂಡ ಇಂತಿ ನಡ್ಕ ಬರ್ತಾವು, ಇನ್ ಗೆಳತ್ಯಾರ ನಡಕ್ ಬರ್ಬಾರ್ದನ? ಹೌದು, ಬಾಯ್ ಮಾಡಿದ್ಲು, ನಾನು ಒಂದ್ ಬಾಯ್ ಮಾಡಿದ್ದೆ, ಮುಗಿದು ತಲೆಗೆ ಅದ. ನೀನೇನೊಂದು ಹೊಸ್ತಾಗಿ ನಮ್ಮನ್ ಕೇಳಕ್ ಬಂದಿಯಲ್ಲ, ಏನಾರ ಹೇಳ್ತಾಳನ ಶಾಂತಕ್ಕ ಅಂತೇಳೇನ? ಅಂತದೆಲ್ಲ ಏನ್ ತಲೆಯಾಗ ಇಟ್ಕೋಬೇಡ. ಏನ ಇವತ್ ಜಗಳ ಮಾಡ್ತೇವಿ, ನಾಳೆ ಕೂಡ್ತೇವಿ, ಅದ್ ನೀನ್ ಮತ್ ನಡಕ್ ಬಂದ್ ನೀವು ಕಡ್ಡಿ ಅಲ್ಲಾಡ್ಸೋದು ಇಂಥದೆಲ್ಲ ಬಿಟ್ಟು ಬಿಡ್ಲಿ ಪ್ರೇಮಿ. ನಾನ್ ಏನ್ ಕೇಳ್ಬಾರ್ದು ಕೇಳಿದ್ ನೋಡ್ ಶಾಂತಕ್ಕ, ಎಲ್ಲರಿಗೂ ಹಿಂಗ ಮಾಡ್ತೀವ. ಆಗ್ವಲ್ತಕ್ಕ ನಾ ಹಿಂಗ ಮಾಡ್ವಲ್ಲಕ್ಕ ನೀನ್ ಎಟ್ಗದಿ ಏನ? ಈಗ ನಮ್ಮಿಬ್ರ ನಮ್ಮ 3 ಮಂದಿ ನಡಕ ಆಗಿರೋ ಜಗಳ ನಾವು 3 ಮಂದಿ ಬಗೆಹರಿಸ್ಕೊಂತೀವಿ. ನೀವೇನಷ್ಟು ತಿಳ್ಕೊಂಡು ಮಾಡಿ ಮತ್ತೊಬ್ರಿಗೆ ಹೋಗಿ ಹೇಳಿ ಅಷ್ಟೊಂದು ತ್ರಾಸ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಆತಾತ ಗೊತ್ತಿದ್ದು ಮತ್ತೆ ಕೇಳೋದು. ನೋಡ್ದೇನಿ ಶಾಂತಕ್ಕಗೆ ಸೊಕ್ಕ ಜಗಳ ಆಗೈತಿ. ಏನಂತ ಕೇಳೋದು ಊಟ ಬಾಯ್ ಬಿಡೋದಿಲ್ಲ ನೋಡು. ಆ ಪುಣ್ಯತಿಗೆ ತಿನ್ನು ಬಿಡೋದಿಲ್ಲ, ಈ ಪುಣ್ಯತಿಗೆ ತಿನ್ನು ಬಾಯ್ ಬಿಡೋದಿಲ್ಲ. ಸೀಮೆಯಾಗಿಲ್ಲ ಹಂಗ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಇವ್ರಾನ ಅಂದಿರ್ಬೇಕು. ಅಯ್ಯೋ ದೇವ್ರೆ. ಅಯ್ಯವ್ವ ಬಿಡ, ಅದನ್ನದ ಕೇಳಾಕ ಹೋಗಿ ಕೆದ್ರಿ ಕೇರ್ ಹಾಕಿಸ್ಕೊಳಾಕ ಸುಮ್ಕಿರು ಹಾಳಾಗಿ ಹೋಗ್ಲತ್ತಾಗ. ನಡಿ ಅಯ್ಯವ್ವ ರೇಷನ್ ಕೊಡ್ತಾರನ್ನ ಕೇಳ್ಬೇಕು ಇವತ್ತು. ಅಯ್ಯೋ ದೊಡ್ಡ ಗಲಾಟೆ ಆತಂತ. ಗಲಾಟೆ ಅಂತಂದ್ರೆ ಹೆಂಗ ಇವ್ರು ಶಾಂತಕಾರ ಮತ್ತೆ ಹೊಡೆದ್ರಂತ. ಆಕಿಗೆ ಜರಿನಾಗ ಹೊಡೆದು ದವಾಖಾನಿ ತೊಗೊಂಡು ಹೋದ್ರಂತ. ಆಜು ಬಾಜು ಪ್ರೇಮಿ ಅದು ನೋಡ್ಯಾರಲ್ಲ, ಅವ್ರು ಹೇಳಿದ್ರೆ ಮತ್ತೆ ಈಕಿಗೆ ಪಾಪ ಪಾತಕರ್ಗೇನೋ ಭಾಳ ಹೆರ್ಗಿನೂ ಬಂದಿತ್ತಂತ. ಪಟ್ ಇದು ಒಳಗೆ ಕೂಡ ಹಾಕಿ ಹೋಗ್ಬಿಟ್ಟಾಳಂತ. ಮತ್ತೆ ಹೊಳ್ಳಿ ಆಕಿ ಪಾತಿಮಕ್ಕರ್ ಫೋನ್ ಇದ್ದಿದ್ದು ನೆನಪಾಗಿ ಶಾಂತಕರಿಗೆ ಫೋನ್ ಮಾಡ್ಯಾರಂತ. ಮತ್ತೆ ಫೋನ್ ಮಾಡೋತ್ಲೆ ಮತ್ತೆ ಇವ್ರು ಓಡಿ ಬಂದ್ರಂತ ಗೌಡ್ರು. ಅದು ಮತ್ತೆ ಮಲ್ಯಾನ್ ಗಾಡಿ ತೊಗೊಂಬಂದಿದ್ರಂತ. ಮಲ್ಯಾನ ಗಾಡ್ಯಾಗ ಹಾಕೊಂಡು ಕಾರ್ ಗಾಡ್ಯಾಗ ಕರ್ಕೊಂಡು ಹೋದ್ರಂತ. ಅಲ್ಲ ಬಗನ ಒಳಗೆ ಫೋನ್ ಇಲ್ಲ ಅಂದಿದ್ರ ಪಾಪ ಅವ್ರೇನು ಪಾತಿಮಕ್ಕರೇನು ಸತ್ತ ಹೋಗ್ಬೇಕಿತ್ತ ಏನಪ್ಪ? ತೀರ ಈ ಮಟ್ಟಕ್ಕೆ ಮಾಡೋದು ಅಲ್ಲ. ಒಂದು ಹೋಟೆಲಿದ್ದ ಹೆಣ್ಮಗಳನ್ನ ಒಳಗೆ ಹಾಕ್ತಾರಂದ್ರೆ ಅದೇನೋ ಅಂತಾರಲ್ಲ, ಹೆಣ್ಣಿಗೆ ಹೆಣ್ಣಿನ ಶತ್ರು ಅಂತೇಳಿ. ಏನಪ್ಪ ಈ ಹೆಣ್ಮಕ್ಳು ಒಂದೊಂದು ಟೈಮ್ನಾಗ ಅಂತಲ್ಲ ಒಬ್ಬೊಬ್ರು ಎಷ್ಟು ಒಳ್ಳೆಯವ್ರಾಗಿರ್ತಾರ, ಎಷ್ಟು ಒಂದು ಒಳ್ಳೆ ಹೃದಯ ಇರ್ತೈತಿ. ಒಬ್ರು ಕಷ್ಟಕ್ಕೆ ಸ್ಪಂದಿಸ್ತಾರ, ಮನೆ ಬಾಗ್ಲಕ್ಕೆ ಭಿಕ್ಷುಕರು ಬಂದರು ಒಂದು ರೊಟ್ಟಿ ಹಾಕಿ ಕಳಿಸ್ತಾರ, ಉಪವಾಸ ಕಳಿಸಲ್ಲ ಹೆಣ್ಮಕ್ಳು ಅಂತಾರಪ್ಪ. ಅದೇ ಈಗ ಗಂಡ್ಮಕ್ಳು ಭಾಳ ಮೆತ್ತಗೆ ಸೂಕ್ಷ್ಮಾಗಿದ್ರ ಹೆಂಗರಳು ಅಂತಾರ. ಈ ಹೆಣ್ಮಕ್ಳಿಗೆ ಹಿಂಗೆ ಮಾಡ್ತಾರ ಅಂದ್ರೆ ಇದು ಎಲ್ಲಿ ಗೊತ್ತಲಿ ಪ್ರಪಂಚ? ಭಾಳ ಬೇಜಾರಾತಪ್ಪ ಈ ಸುದ್ದಿ ಕೇಳಿ. ಯಾರ ಪಾತಿ ಫೋನ್ ಹಚ್ಚಿದ್ಲಂತನ? ಹೋಲ್ಬಿಡು, ಎತ್ತಾಗ ಒಟ್ಟು ಯಾರಿಗೆ ಫೋನ್ ಹಚ್ಚಾಳಲ್ಲ. ಆರಾಮಾಗಿ ಕೂಸದು ಚಲೋ ಹುಟ್ಟಿದ್ರೆ ಅಷ್ಟ ಸಾಕ್ಬಿಡು. ಹೋಲ್ ಎತ್ತಾಗ ಶಾಂತಕ್ಕ ಅಲ್ಲಿ ಇದ್ಲಕ್ಕಂತತಿ, ಅದಕ್ಕೆ ಓಡಿಗೆ ಹೇಳಾಕಿನ ಪಾಪ. ನನಗನಸ್ತತಿ ಅವ್ರು ಎಂಥ ಕೆಲಸದಾಗಿದ್ರು ಹೋಗಿದ್ರನ. ಹೋಗಿದ್ಲು, ಹಂಗೇನು ಮನಸ್ಸು ಕೆಟ್ಟಿಲ್ಲಕಿ, ಚಲೋನ ಅದಾಳ. ಒಬ್ರು ಕಷ್ಟಕ್ಕೆ ಅಕ್ಕಾಳ, ಸುಳ್ಳು ಕೇಳ್ಬೇಕು. ಮತ್ತು ಹಂಗೆಲ್ಲ ಚಲೋನ ಅದಾಳ. ಮೊನ್ನೆ ಪಾರಕ್ಕಗೆ ಪರ ವಯಸ್ಸು ಮಾತಾಡಿಲ್ಲ ಅನ್ನೋದು ಬಿಟ್ರೆ ಶಾಂತಕ್ಕನ ಮನಸ್ಸು ಹಂಗೆ ಕೆಟ್ಟಿಲ್ಲಕಿ, ಒಳ್ಳೆಕೆ ಅದಾಳ. ಅಲ್ಲ ಮತ್ತೆ ಜಗಳ ಆಗಿನ ನೀನು ಹೋಗೇ ಇಲ್ಲಲ್ಲ ಅಲ್ಲಿ ಹೋಗಿ ಮಾತಾಡ್ಸ. ನನಗೇನು ಹರ್ಕತ್ ಬಿದ್ದಿಲ್ಲ. ಯಪ್ಪ ಎಣ್ಣ ಅನ್ಕೊಂತ ಹೋಗಿದ್ ಮಾಡಾಕ. ಬೇಕಾದವ್ರು ಬರ್ತಾರ ಮಾತಾಡ್ಸಕ, ಬ್ಯಾಡ ಅಂದ್ರೆ ಬಿಡ್ತಾರ. ಯಾರಿಗೇನು ಕಾಲ್ ಬೀಳೋ ಅವಶ್ಯಕತೆ ನನಗಿಲ್ಲ. ಅಲ್ಲಲ್ಲಿ ಕಾಲ್ ಬೀಳಂತ ಯಾರಂದ್ರೆ ಈಗ ಅಂದೇ ಶಾಂತಕರ್ ಒಳ್ಳೆಯವ್ರು ಅಂತೇಳಿ ಏನ. ಮತ್ತೆ ಹೌದು ಆ ಆಕಿನೂ ಪರಕಾರು ಗೆಳ್ತಿನ, ನೀನು ಗೆಳ್ತಿನ, ಮತ್ತೆ ಇಬ್ಬರದಾಗ ಇಬ್ರನ್ನ ಯಾರು ಬಿಟ್ಕೊಡ್ತಾರ ಅವ್ರು? ಅದಕ್ಕೆ ನನ್ನ ಪರ ಮಾತಾಡೋದ್ ಬಿಟ್ಟು ಅಲ್ಲಿ ಮಾತಾಡ್ಬೇಕಿತ್ತನ? ಏನೋ ಮಾತು ಅಂದಿರ್ತೇನೆ ಅಷ್ಟಕ್ಕೆ ನಿನಗೆ ಸೊಕ್ಕು, ನೀನು ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ ಯಾಕಂಬೇಕಿತ್ತು. ಅದೆಲ್ಲ ಬಿಟ್ಬಿಟ್ರಿ ಹೋಲ್ ಆಗಿದ್ದ ಹೊಳ್ಳೆ ಮಾತಾಡಕ್ಕೆ ನಂಗೂ ಇಷ್ಟ ಇಲ್ಲ. ಈಗೇನು ಪಾತಿನ ಕರ್ಕೊಂಡು ಹೋಗ್ಯಾರಂತಾನ ದವಾಖಾನಿಗೆ? ಯಾವ ದವಾಖಾನಿ ಸೇರ್ಸ್ಯಾರಂತ? ನನಗಷ್ಟು ಗೊತ್ತಿಲ್ಲಪ್ಪ. ಹಿಂಗೆ ಆತಂದು ಸುದ್ದಿ ಕಿವಿಗೆ ಬಿತ್ತಟ್ಟೆ. ಹೌದಾ, ಆಯ್ತು ಬಿಡ್ರಿ. ಅಂದಂಗೆ ಈಗ ಫೋನ್ ಮಾಡಿದ್ರೆ ಯಾರ ನನ್ನ ಹಳೆಯ ಫೋನ್ ಮಾಡಿದ್ದ. ನಾಳೆನ ಆರತಿ ಮಾಡಕ್ಕೆ ಬರ್ತಾರಂತ ಹುಡುಗಿಗೆ ಸೀರೆ ಉಡಿಸಿ. ಏನದು? ಸ್ವಾದ್ರ ಸಸ್ತ್ಯಾರಿಗೆ ಸೀರೆ ಮಾಡೋದು ಸಂಕ್ರಮಣದ ಮುಂದೆ ಬಂದೈತದ. ಬೆಳ್ಳಿ ಉಂಗುರ ಹಾಕಿ ಅದು ಮಾಡಕ್ಕೆ ಬರ್ತಾರಂತ.
ಯಾಕ ನಿಮ್ಮ ಅತಿಗೆ ಬರೋದಿಲ್ಲ ಅಂತನ? ಏನೈತಿ ಯಾರಿಗ್ ಗೊತ್ತು, ಒಟ್ಟು ಬರೋದಿಲ್ಲ ಅಂತಪ್ಪ. ನೀವು ಅಷ್ಟ ಬರ್ತಾನಂತ, ಏನಾಗೈತಿ ಯಾರಿಗ್ ಗೊತ್ತು. ಹೋಲ್ ಬಿಡು, ಬಂದ್ರೆ ಒಣ ರಾಡಿ ಅವ್ರು. ಮತ್ತು ಇದೇನು ಹಿಂಗೆ ಅದೇನು ಹಂಗೆ ಅದಿಷ್ಟು ಹಿಂಗೆ ಇದಿಷ್ಟು ಹಿಂಗೆ ಅಂತೇಳಿ ಹೋಲೆತ್ತ. ನಿಮ್ಮ ಹುಡುಗ ಹುಡುಗಿ ಒಮ್ಮೆ ಬಂದೇ ಇಲ್ಲ ನಮ್ಮ ಮನೆಗೆ, ಬಂದ್ರೆ ಚಲೋ ಆತು. ಏನು ರುಚಿಯಾಗಿ ಅಡುಗೆ ಮಾಡು, ಊಟ ಗೀಟ ಮಾಡ್ತಾರ, ಆರತಿ ಮಾಡ್ತಾರ, ಹೋಗ್ತಾರ. ಒಣ ದಿನ್ಸನ ತರ್ತಾರಂತ ಅಲ್ಲಿಂದ, ಕಡ್ಲಿ ಬ್ಯಾಳಿ ಬೆಲ್ಲ ಅಕ್ಕಿ ಎಲ್ಲ ತಗೊಂಡು ಬರ್ತಾರಂತ. ಅವನ್ ತರೋ ಬದಲಿ ಅಡುಗೆನ ಮಾಡ್ಕೊಂಡ್ ಬರ್ಬೇಕು ಬೇಡ? ಏನ ಗೊತ್ತಿಲ್ಲ, ಒಣ ದಿನ್ಸ ತೊಗೊಂಬರ್ತೀವಿ, ನಿಮ್ಮ ಮನ್ಯಾಗ ನೀವು ಅಡಿಗೆ ಹೋಳಿಗೆ ಕಡುಬು ಎಲ್ಲ ಮಾಡ್ರಿ ಅಂತ ಹೇಳ್ಯಾರ. ಹಂಗ ಭಾಳ ತನ ಕುಂದ್ರಬಾರ್ದ ನಿಲವ? ಇಲ್ವೇ ಅಮ್ಮ, ಬೆಳಗ್ಗಿಂದ ಮಕ್ಕೊಂಡಿದ್ದೆ, ಈಗ ಎದ್ದು ಕುಂತೆ. ಮತ್ತೆ ಯಾಕಂದ್ರೆ ಮತ್ತೆ ಈಗ ನನಗೆ ತೀರ ನಿದ್ದೆ ಮಾಡಿದ್ನಿ ಅಂದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂತೇಳಿ ಎದ್ದೆ. ಈ ವರ್ಷ ಏನಾಕಿಪ್ಪ ಹೊಲ್ದಾಗ? ಈಗೇನಾಕಿ? ಕಬ್ಬು ಹಾಕೇನ್ ಬೇ, ಏನಿಲ್ಲ ಹೊಲ್ದಾಗ ಕಬ್ಬು ಐತಿ, ಹಂಗೆ ಸ್ವಲ್ಪ ನೀರು ಹಾಸೋದಷ್ಟೇ, ಕಳೆ ಕೀಳ್ಬೇಕನ್ನಂಗಿಲ್ಲ ಏನಿಲ್ಲ. ಯಾಕಂದ್ರೆ ಒಳ್ಳೊಳ್ಳೆ ಆಳು ಕರ್ಕೊಂಡು ಹೊಲಕ್ಕೆ ಹೋಗಿ ಗುದ್ದಾಡೋಕ್ಕಾಗೋದಿಲ್ಲ, ಬರ್ತಾ ವಯಸ್ಸಲ್ಲ. ನಮಗೇನು ಗಂಡು ಮಕ್ಕಳು ಎದ್ದು ಅಡ್ಡಾಡಿ ಮಾಡ್ತಾವ ಅನ್ನಕ್ಕೆ, ಹೌದಿಲ್ಲ? ಕಬ್ಬು ಹಾಕಿ ಕೈ ಬಿಟ್ಬಿಟ್ಟೇನಿ. ಒಮ್ಮೆ ಕಬ್ಬು ಮಾರಿದ್ರೆ ಕಲ್ಲು ಮಾರಿದಂಗೆ ಏನು ಲಾಭ, ಏನು ತುಸ ಬರ್ತೈತಿ, ಬೇಕಾದಷ್ಟು ಇರ್ತೈತಿ. ಅದಕ್ಕೆ ಕಬ್ಬು ಹಾಕಿ ಕೈ ಬಿಟ್ಬಿಟ್ಟೇನಿ. ಚಲೋ ನೋಡ್ಲಾ ಹಂಗೆ ಹಾಕೋದು. ಆದ್ರೆ ಒಂದೇ ಏನು, ಭಾಳ ಕಾಯ್ಬೇಕಪ್ಪ. ಬೇರೆ ಏನಾರ ಹಾಕಿದ್ರೆ ವರ್ಷಕ್ಕೆ 2 ಪೀಕ್ ತಗೋಬೋದು, ಇವು ವರ್ಷಂಗಟ್ಲೆ ಕಾಯ್ಬೇಕಪ್ಪ. ಇದು 1 ವರ್ಷ 1.5 ವರ್ಷ ಅಂತೇಳಿ 2 ವರ್ಷ ಅಂತೇಳಿ. ಆದ್ರೆ ಮತ್ತೆ ಎಲ್ಲ ಅವಸರ ಒಮ್ಮೆ ಮಾರಿದಾಗ ರೊಕ್ಕ ಈಡಾಗಿ ಬಂದಿರ್ತೈತಲ್ಲ, ಹಂಗಾಗಿ ಟೆನ್ಷನ್ ಇರಂಗಿಲ್ಲ. ಅದೇಮ್ಮ ಚಾ ತೋರಿ. ಇನ್ನಿದಾಗ ಕುಡ್ದು ಬಂದೇನಿ ಮತ್ತಂದೇನು ಅಂತ ಹಾಲು ಹಾಕ್ಲಂಗೆ ಮಾಡ್ಕೊಂಬಂದಿಲ್ಲ. ಯಾಕೆ ಹಾಲು ಹಾಕಿದ್ ನೋಡಿದ್ರೆ ಸೀಪ್ತಿ ಬಂದಂಕತಿವ, ಕುಡಿಯಂಗೆ ಆಗವಲ್ತು. ಇಲ್ಲ ಹಾಲು ಹಾಕಿ ಮಾಡ್ಕೊಂಬಂದಿಲ್ಲ ತಗೋರಿ. ಅಂತೂ ಆರಾಮ ಮಕ ನೋಡಂಗ ಲಕ 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 ಅಂತತಿಪ್ಪ ನೀನು ನಿಂತಿದೆ. ಏನ್ ಮಾಡ್ಬೇಕ್ರಿ ಮತ್ತೆ, ಮಕ್ಕಳು ನೆಮ್ಮದಿಯಾಗಿದ್ರಿ ಎಲ್ಲ ಖುಷಿ ಅಲ್ಲ. ಅದಕ್ಕೆ ಅಂದಂಗ ನಿಲವ, ನೀ ಅನ್ಕೊಂಡಂಗ ಆತಲ್ಲವ. ಏನಂಗ ದೊಡ್ಡ ಮನಿ ಕಾರು, ಅತ್ತಿ ಕಾಟಿಲ್ಲ, ಮಾವನ ಕಾಟಿಲ್ಲ, ನಾದ್ನ್ಯಾರ ಕಾಟಿಲ್ಲ, ಬೇಕಾದಂಗೆ ಗಂಡ ನೀನೇ, ಅದೊಂದು ಸಣ್ಣ ಹುಡುಗಿ, ಈಗ ಮತ್ತೊಂದು ಕೂಸು. ಹಿಂಗೆ ಇರ್ಬೇಕು ಅನ್ಕೊಂಡಿದ್ದೀನಿ ನಿನ್ನ ಜೀವನ. ನೋಡು ಲೇಟಾಗಿ ಆದರೂ ಇಷ್ಟೆಲ್ಲ ಅವಮಾನಗಳನ್ನ ದಾಟಿ, ಸಣ್ಣ ಪುಟ್ಟ ತಪ್ಪಾಗ್ಯಾವು ಎಲ್ಲ ದಾಟಿ ಒಟ್ಟು ಚಲೋ ಮನಿನ ಸಿಕ್ತಲ್ವ ನಿನಗೆ, ಅನ್ಕೊಂಡಿದ್ದ ಜೀವನನ ಸಿಕ್ತಲ್ಲ. ಏನು ಯಾವ ದೇವ್ರ ಪುಣ್ಯನೋ ಏನೋ ಗೊತ್ತಿಲ್ಲ, ಒಟ್ಟು ನನಗೆ ಇದೊಂದು ಒಳ್ಳೆ ಜೀವನ ಸಿಕ್ತೆಮ್ಮ. ಸುಳ್ಳೆ ಯಾಕೆ ಹೋಗ್ಬೇಕು, ಒಂದು ಮಾತು ಏನು ಅನ್ನಂಗಿಲ್ಲ ಅವ್ರು ನನಗೆ. ನಿಲವ ಬಾರ್ವಾ, ಬಚ್ಚಲ್ ಕಟ್ಟಿಗೆ ನೀರು ಜಗ್ಗ ಕಾದಾವು, ಎದವಾ ಬಚ್ಚಲಕ್ಕೆ ಬಾ, ನಾ ಸುಡು ನೀರು ಹಾಕ್ತೇನೆ. ಆ ಹುಡುಗನ ಎರಿಬೇಕು, ನಿಂದ ಜಳಕಾಯಿಯಿಂದ ನೀ ಬಂದು ಒಂಚೂರು ಕಾಸುಗೊಳಕ್ಕೆ ಶುರು ಮಾಡಿದೆ ಅಂದ್ರೆ ಆ ಹುಡುಗನ ಎರಿಬೇಕು ಮುಟ್ಟಿ. ಅದಕ್ಕೆ ಬಾ ಅಲ್ಲಿ ಅಮ್ಮ ಎರಿತಾಳ, ಮತ್ತು ಆ ಹುಡುಗ ನೀರು ತೋಡ್ಬೇಕು ನಾನು. ಬಡ ಬಾ ರೀ. ಆ ಒಲ್ಯಾಗ ಇದು ಕುಳ್ಳದು ಹಾಕಿ ಕೆಂಡ ತಯಾರು ಮಾಡೇನಿ, ಕಬ್ಬಣ ಬುಟ್ಟಿಗೆ ಹಾಕಿ ಬೇಯಿನ ತಪ್ಪಲ ಅದು ತೊಗೊಂಡು ಬರ್ರಿ. ಒಟ್ಟು ಏನು ಹರ್ಕೊಂಬರ್ರಿ ಅಲ್ಲಿ ಹಿತ್ತಲಾಗ ಹೋಗಿ. ನಾ ಅಲ್ಲಿ ನೀವು ಹೊರಸಿಗಿಟ್ಟು ತಯಾರು ಮಾಡಿದ್ರಂದ್ರೆ ಬಂದು ಕಾಸ್ಕೋತಾಳ. ನಾ ಮಾಡ್ತೇನೆ, ನೀವು ಹೋರಿ ಜಪ್ಪಕ್ಕೆ ಹೋರಿ. ಹಿಂಗ ಕುಂದಿರ್ತಾಳ ನೋಡ್ಬೇ, ಒಟ್ಟು ತೆಲಿಗಿಲಿ ಕಟ್ಕೊಂಡು ಕುಂದಿರ್ಬೇಕು ಅನ್ನೋದೇ ಇಲ್ಲ. ನೆಗಡಿ ಆತಂದ್ರೆ ಗೊತ್ತಾಕತಿ ಕೂಸಿಗೆ ಆಯ್ತಿಗೆ ಇಬ್ರಿಗೆ. ಹಂಗ್ಯಾಕೆ ಮಾಡ್ತೀನಿಲ್ಲ, ಹೇಳೋದು ಒಳ್ಳೇದಕ್ಕಂತ ತಿಳ್ಕೊ. ತಲೆ ಕಟ್ಕೋಟ ಹಂಗ್ಯಾಕ ತಲೆ ಕಟ್ಕೊಳ್ಳಾರ್ದಂಗೆ ಕುಂದಿರ್ತಿ? ಹೇಳಿ ಸಾಕಾತ್ವೆ ತಲೆ ಕಟ್ಕೊ ಅಂತೇಳಿ. ನೆಗಡಿ ಆದ ಕೂಸು ತಡ್ಕೊಂತತನ. ನೀ ಬೈತಿವೆ, ಏನು ಜಳ ಸುರೀತತ್ತು ಅಂದಳತಿ, ಕಿವ್ಯಾಗೆಲ್ಲ ನೀರು ಇಳಿತಿರ್ತಾವ. ತಲೆ ಕಟ್ಕೊ ಅಂತೀವ ಅತ್ತಾಗ ಶುಟ್ರಕ್ಕೋ ಅಂತಿ. ಜಳ ಸುರಿದ ರಾತ್ರಿ ಅಷ್ಟು ಹಾಕೋತೀನಿ ತಗೋ. ಫ್ಯಾನನ್ನು ಹಚ್ಕೊಳಕ್ ಬಿಡುದಿಲ್ಲ ಯಮ್ಮ, ಕಿವ್ಯಾಗ ಮೂಗ್ನಾಗ ಗಾಳಿ ಹೋಗತಿ, ಫ್ಯಾನ್ ಹಚ್ಕೋಬಾರ್ದು ಅಂತಾಳ. ಮತ್ತೆ ರಾತ್ರಿ ಜಳ ಸುರಿತಿರ್ತತಿ. ಮತ್ತೆ ಒಂದು 15-20 ದಿನ ತಡಿ, ಹಸೆ ಬಾಣ್ತಿ, ಮತ್ತೆ ಫ್ಯಾನ್ ಹಚ್ಚಬಾರ್ದು. ಕಿವ್ಯಾಗ ಮೂಗ್ನಾಗ ಗಾಳಿ ಹೋಗತಿ, ಕೂಸಿಗೆ ಹೋಗತಿ, ನಿನಗೆ ಹೋಗತಿ. ಅದಕ್ಕೆ ಗಾಳಿ ತಡ್ಕೊಳಕ್ ಶಕ್ತಿ ಇರ್ತೈತೆ ನಾ ಕೂಸಿಗೆ. ನಿನ್ನ ಹುಚ್ಚರ ಸಂತಿ ಜೋಳಿಗೆ ಮಕ್ಕೊಂಡಿರ್ತದ ತಗೋ ಪಾಪು. ಆದ್ರೂ ನಿನಗಾದ್ರೂ ಹೋಗಬಾರ್ದು, ಮೈ ಉಬ್ಬತತಿ ಹಸೆ ಮೈ. ಏನು ಹಡ್ದು ಬಾಣ್ತಾರಂದ್ರೆ ಏನು ಹಂಗ ಮಾಡಿ ನೀನು? ಸಾತ್ ಹುಟ್ಟಿದಂಗೆ ಜನ್ಮ ಕಂಡಿರ್ತತಿ. ಕುಶಿನ್ ಡೆಲಿವರಿ ಆಗ್ಬೇಕಾದ್ರೆ ಸ್ವಲ್ಪ ಸುಮ್ಮನಿರು, ಒಂದು ತಿಂಗಳು 20 ತಡಿ, ಆಮ್ಯಾಗ ಒಂಚೂರು ಹಂಗೆ ಬೇಕಾರೆ ಒಂದು ಸ್ವಲ್ಪ ಪ್ಯಾನ್ ಹಚ್ಕೊಳ್ಳುವಂತೆ. ಈಗ ಸದ್ಯ ಏನು ಬೇಡ, ಹೋಗಿ ಜಳಕ ಮಾಡಿ ಬರೋ ಪಟ್ನ ನೀ ಮಾಡಿ ಬಂದು ಆಯ್ತವ. ಅಲ್ಲ ಹುಡುಗನು ವಸ್ತ್ರ, ತಲೆ ಕಟ್ಟು, ಆ ಒಂದು ಬೆಳ್ಳುಳ್ಳಿ ಮತ್ತು ಇದು ಜಜ್ಜಿಡು ಅಂದಿದ್ದೆ. ಆಮೇಲೆ ಹಾಳಿ ನೆತ್ತಿಗೆ ಹಾಕಿ ಕುಂಚಿಗೆ ಕಟ್ಟಾಕ್ಬೇಕಲ್ಲ, ಹಾಳಿ ಎಲ್ಲ ಏನೇನದ ಎಲ್ಲ ತಯಾರು ಮಾಡಿ ಇಟ್ಟೋರಿ. ಇಟ್ಟೇನು ಬರ್ರಿ ಅತ್ತಿಗೆ ಮರ, ಬಿಳೆ ದೋತ್ರದ ಮೆತ್ತನ ಅರಿವಿ ಅದು ಎಲ್ಲ ಇಟ್ಟೇನು ಬರ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಈಗ ನೀರಿದ್ದು ಮುಗಿತ್ಲೆ ಅದನ್ನು ತೊಗೊಳಕ್ಕೆ ಬರ್ತೈತಿ.